ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ದಕ್ಷಿಣ ಏಷ್ಯಾದಲ್ಲಿ ತನ್ನ ಕೈಗೊಂಬೆ ಸರ್ಕಾರವನ್ನು ಕೂರಿಸುವ ಪ್ರಯತ್ನದಲ್ಲಿ ಅಮೆರಿಕ ಈ ಬಾರಿ ಸೋತಿದೆ. ಈ ಮೂಲಕ ನಮ್ಮ ನೆರೆಯ ರಾಷ್ಟ್ರದ ಚುನಾವಣೆಯಲ್ಲಿ ಒಂದು ದಾಖಲೆ ನಿರ್ಮಾಣ ಆಗಿದೆ. ಭಾರತದ ಮೊದಲ ಪ್ರಧಾನಿ ಜವಾಹರ್ಲಾಲ್ ನೆಹರು, ಶ್ರೀಲಂಕಾದ ಸಿರಿಮಾವೋ ಬಂಡಾರನಾಯಕೆ ಮುಂತಾದವರ ಎಲ್ಲ ದಾಖಲೆಗಳನ್ನು ಮುರಿದು ಬಾಂಗ್ಲಾದೇಶದ ಪ್ರಧಾನಿಯಾಗಿ ಶೇಖ್ ಹಸೀನಾ 5ನೇ ಬಾರಿಗೆ ಆರಿಸಿ ಬಂದಿದ್ದಾರೆ. ಇದು ಅವರ 4ನೇ ಸತತ ಆಯ್ಕೆ ಕೂಡ. ಬಾಂಗ್ಲಾದೇಶದಲ್ಲಿ ಈ ಬಾರಿ ಸರ್ಕಾರ ಬದಲಾಗಬೇಕು ಅಂತ ಅಮೆರಿಕ ಬಯಸಿತ್ತು. ಆದರೆ ಚೈನಾ ಹಾಗೂ ಭಾರತಗಳು ಅಲ್ಲಿ ಶೇಖ್ ಹಸೀನಾನೇ ಈ ಬಾರಿ ಕೂಡ ಗೆದ್ದು ಬರಲಿ ಅಂತ ಬಯಸಿತ್ತು. ಅಲ್ಲಿನ ಪ್ರತಿಭಟನೆಗಳು, ಪ್ರತಿಪಕ್ಷಗಳು, ಚುನಾವಣಾ ಬಹಿಷ್ಕಾರಗಳ ನಡುವೆ ಕೂಡ ಅಮೆರಿಕ ಬೆಂಬಲಿತ ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿಗೆ ತೀವ್ರ ಸೋಲುಂಟಾಗಿದೆ. ಹಾಗೆ ಭಾರಿ ಬಹುಮತದೊಂದಿಗೆ ಶೇಖ್ ಹಸೀನಾ ಈ ಬಾರಿ ಕೂಡ ಅಲ್ಲಿ ಗೆದ್ದು ಬಂದಿದ್ದಾರೆ. ಹಾಗಾದ್ರೆ ಈ ಗೆಲುವು ಬಾಂಗ್ಲಾದಲ್ಲಿ ರಾಜಕೀಯ ಅಸ್ಥಿರತೆಗೆ ಕಾರಣ ಆಗುತ್ತಾ? ಶೇಖ್ ಹಸೀನಾ ಬಾಂಗ್ಲಾದೇಶವನ್ನ ಚೈನಾದ ಪಾಲು ಮಾಡಿಬಿಡ್ತಾರಾ? ಚೈನಾ ಬಾಂಗ್ಲಾದೇಶವನ್ನ ಸಾಲದ ಶೂಲಕ್ಕೇರಿಸಿ ಬಿಡುತ್ತಾ? ಅಥವಾ ಬಾಂಗ್ಲಾದೇಶವನ್ನು ಕೂಡ ಮತ್ತೆ ಭಾರತನೇ ಕಾಪಾಡಬೇಕಾದ ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗುತ್ತಾ? ಬಾಂಗ್ಲಾದೇಶದ ಮೇಲೆ ಅಮೆರಿಕ ಮುನಿದರೆ ಏನಾಗಬಹುದು? ಬನ್ನಿ ನೋಡೋಣ. ಗೆಳೆಯರೆ, ಅಮೆರಿಕಾನ ದೊಡ್ಡಣ್ಣ ಅಂತ ಸುಮ್ಮನೆ ಏನು ಕರೆಯೋದಿಲ್ಲ. ಅವರು ಮನಸ್ಸು ಮಾಡಿದರೆ ಯಾವ ದೇಶದ ರಾಜಕೀಯದಲ್ಲೂ ಕೈಯಾಡಿಸ್ತಾರೆ. ಎಲ್ಲಿ ಬೇಕಾದರೂ ಆರ್ಥಿಕ ಸಮಸ್ಯೆಗಳನ್ನು ಸೃಷ್ಟಿ ಮಾಡ್ತಾರೆ. ಯಾರ ಮೇಲೆ ಯಾರನ್ನ ಬೇಕಾದರೂ ಎತ್ತು ಕಟ್ತಾರೆ, ಯುದ್ಧಗಳನ್ನು ಮಾಡಿಸ್ತಾರೆ. ತಮಗೆ ಬೇಕಾದಾಗ ಭಯೋತ್ಪಾದನೆ ವಿರುದ್ಧ ಮಾತಾಡ್ತಾರೆ. ತಮ್ಮ ಲಾಭಕ್ಕೆ ಭಯೋತ್ಪಾದಕರನ್ನು ಕೂಡ ಸೃಷ್ಟಿ ಮಾಡ್ತಾರೆ. ಒಟ್ಟು ಅಮೆರಿಕಾದ ಹಿತಾಸಕ್ತಿ, ಅಮೆರಿಕಾನೇ ಮೊದಲು, ಅಮೆರಿಕಾನೇ ಜಗತ್ತಿನ ಹಿರಿಯಣ್ಣನ ಹಾಗಿರಬೇಕು ಅನ್ನೋದಕ್ಕಾಗಿ ಅಮೆರಿಕ ಏನು ಬೇಕಾದರೂ ಮಾಡುತ್ತೆ. ಶೀತಲ ಸಮರದ ಕಾಲವನ್ನು ಬಿಟ್ಟುಬಿಡಿ. ಈಗಲೇ ನೋಡಿ, ಇರಾನ್ ವಿರುದ್ಧ ಇಸ್ರೇಲ್ ಹಾಗೂ ಸೌದಿ ಅರೇಬಿಯಾಗಳನ್ನು ಎತ್ತಿಕಟ್ಟಿ ತಾನು ಹಿಂದೆ ನಿಂತು ತನಗೇನು ಬೇಕು ಅದನ್ನು ಮಾಡಿಸ್ಕೊಳ್ತಾ ಇದೆ ಅಮೆರಿಕ. ಈ ಹಿಂದೆ ಭಾರತ ಮತ್ತು ರಷ್ಯಾದ ಸಂಬಂಧಗಳು ತುಂಬ ಚೆನ್ನಾಗಿದ್ದಾಗ ಪಾಕಿಸ್ತಾನವನ್ನ ಭಾರತದ ವಿರುದ್ಧ ಎತ್ತುಕಟ್ತಾ ಹೋಗಿದ್ದು ಅಮೆರಿಕ. ಈಗ ಅಮೆರಿಕ ಮತ್ತು ಚೈನಾದ ಸಂಬಂಧಗಳು ಕೆಟ್ಟಿವೆ. ಪಾಕಿಸ್ತಾನ ಚೈನಾ ಜೊತೆ ಉತ್ತಮ ಸಂಬಂಧಗಳನ್ನು ಇಟ್ಟುಕೊಂಡಿದೆ. ಜೊತೆಗೆ ಪಾಕ್ ಈಗ ಅಮೆರಿಕಕ್ಕೆ ಯಾವುದಕ್ಕೂ ಉಪಯೋಗಕ್ಕೆ ಬರೋದಿಲ್ಲ. ಸೊ ಅಮೆರಿಕ ಈಗ ಪಾಕಿಸ್ತಾನವನ್ನು ಪಕ್ಕಕ್ಕಿಟ್ಟು ಭಾರತದ ಸ್ನೇಹವನ್ನು ಬೆಳೆಸ್ತಾ ಇದೆ. ಭಾರತದ ಪರ ಅಮೆರಿಕ ಮಾತಾಡುತ್ತೆ, ಭಾರತದ ಜೊತೆ ರಕ್ಷಣಾ ಒಪ್ಪಂದಗಳನ್ನು ಮಾಡಿಕೊಳ್ಳುತ್ತೆ, ಭಾರತಕ್ಕೆ ಯುದ್ಧ ವಿಮಾನಗಳ ಇಂಜಿನ್ ತಂತ್ರಜ್ಞಾನ ಕೊಡ್ತೀವಿ ಅಂತ ಹೇಳುತ್ತೆ. ಕ್ವಾಡಲ್ಲಿ, I2, U2ನಲ್ಲಿ ಹೀಗೆ ನಾನಾ ಕೂಟಗಳಲ್ಲಿ ಭಾರತ ಇರಬೇಕು ಅಂತ ಬಯಸುತ್ತೆ. ಭಾರತಕ್ಕೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯ ಕಾಯಂ ಸದಸ್ಯತ್ವ ಸಿಗಬೇಕು ಅಂತ ಹೇಳುತ್ತೆ. ಭಾರತದ ಪ್ರಧಾನಿಯನ್ನು ಸ್ಟೇಟ್ ಗೆಸ್ಟ್ ಆಗಿ ಕರೆಸ್ಕೊಳ್ಳುತ್ತೆ. ಹಾಗಂತ ಈ ಅಮೆರಿಕ ಭಾರತದ ಹಿತವನ್ನು ಬಯಸುವ ಮಿತ್ರನ? ಖಂಡಿತ ಅಲ್ಲ. ಇಲ್ಲಿ ಭಾರತದ ಹಿತಾಸಕ್ತಿಗಳಿಗಿಂತ ಅಮೆರಿಕದ ಹಿತಾಸಕ್ತಿಗಳವರಿಗೆ ಮುಖ್ಯ ಆಗತ್ವೆ. ಏಷ್ಯಾದಲ್ಲಿ ಭಾರತ ಈಗ ಬಲಿಷ್ಠ ದೇಶವಾಗಿ ಬೆಳೆದು ನಿಂತಿದೆ. ಚೈನಾನ ಎದುರಿಸಬೇಕು ಅಂದ್ರೆ ಅವರಿಗೆ ಭಾರತದಂತಹ ಶಕ್ತಿಶಾಲಿ ಮಿತ್ರನ ಅಗತ್ಯ ಇದೆ. ಹೀಗಾಗಿ ಭಾರತಕ್ಕೆ ಬೆಣ್ಣೆ ಹಚ್ತಾ ಇದ್ದಾರೆ. ಹಾಗಲ್ಲದೆ ಇದ್ದಿದ್ರೆ ಅವನು ಯಾವನೋ ಗುರು ಪತ್ವಂತ್ ಸಿಂಗ್ ಪನ್ನು ಅನ್ನೋ ಮೋಸ್ಟ್ ವಾಂಟೆಡ್ ಖಲಿಸ್ತಾನಿ ಉಗ್ರನನ್ನ ತನ್ನ ದೇಶದಲ್ಲಿ ಇಟ್ಕೊಂಡು ಸಾಕ್ತಾ ಕೂತ್ಕೊಳ್ತಾ ಇತ್ತ ಅಮೆರಿಕ. ಇನ್ನು ನಮ್ಮ ಪಕ್ಕದ ಪಾಕಿಸ್ತಾನದಲ್ಲಿ ಕೂಡ ಚೈನಾ ಮತ್ತು ರಷ್ಯಾಗಳಿಗೆ ಹತ್ತಿರ ಆಗ್ತಿದ್ದಾರೆ ಅನ್ನೋ ಕಾರಣಕ್ಕೇನೆ ಇಮ್ರಾನ್ ಖಾನ್ ಸರ್ಕಾರವನ್ನು ಕೆಡವಿ ಒಂದು ಕೈಗೊಂಬೆಯನ್ನು ತಂದು ಕೂಡಿಸಿತ್ತು ಅಮೆರಿಕ. ಈಗ ಅಲ್ಲಿ ಚುನಾವಣೆಗಳು ನಡೀಬೇಕಿದೆ. ಅಲ್ಲಿ ನವಾಜ್ ಶರೀಫ್ ಈ ಬಾರಿ ಗೆದ್ದು ಬರೋದು ಕೂಡ ಖಚಿತವಾದ ಹಾಗೆ ಕಾಣ್ತಾ ಇದೆ. ಆ ಚುನಾವಣೆ ಕೂಡ ಅಮೆರಿಕದ ನಿರ್ದೇಶನದಂತೆ ನಡೆಯುತ್ತೆ. ಪಾಕಿಸ್ತಾನದ ಸೇನೆ ಅಮೆರಿಕ ಯಾರನ್ನ ಹೇಳಿದ್ರೆ ಅವರನ್ನ ಅಲ್ಲಿ ಗೆಲ್ಲಿಸಿ ಅಧಿಕಾರದ ಕುರ್ಚಿ ಮೇಲೆ ಕೊಡಿಸುತ್ತೆ. ಹಾಗೆ ಮೊನ್ನೆ ಬಾಂಗ್ಲಾದಲ್ಲಿ ಕೂಡ ಮಾಡಬೇಕು ಅಂತ ಅಮೆರಿಕ ಪ್ರಯತ್ನ ಪಡ್ತಾದರೂ ಅಲ್ಲಿ ಅಮೆರಿಕಾಗೆ ಭಾರಿ ಹಿನ್ನಡೆ ಉಂಟಾಗಿದೆ. ಈ ಬಾರಿ ಏನಾದರೂ ಮಾಡಿ ಬಾಂಗ್ಲಾದಲ್ಲಿ ಶೇಖ್ ಹಸೀನಾ ಸರ್ಕಾರವನ್ನು ಪದಚ್ಯುತಗೊಳಿಸಬೇಕು ಅಂತ ಅಮೆರಿಕ ಪ್ರಯತ್ನವನ್ನು ಪಡ್ತು. ಅದಕ್ಕೆ ಕಾರಣ ಹಸೀನಾ ಚೈನಾ ಜೊತೆ ಉತ್ತಮ ಸಂಬಂಧಗಳನ್ನು ಇಟ್ಟುಕೊಂಡಿದ್ದಾರೆ ಅನ್ನೋದು. ಜೊತೆಗೆ ಹಸೀನಾ ಕುಟುಂಬ ಈ ಹಿಂದಿನಿಂದಲೂ ಕೂಡ ರಷ್ಯಾ ಜೊತೆ ನಿಕಟವಾಗಿದ್ದ ಕುಟುಂಬ. ಹಸೀನಾ ತಂದೆ ಶೇಖ್ ಮುಜೀಬುರ್ ರೆಹಮಾನ್ ರಷ್ಯಾ ಜೊತೆ ಉತ್ತಮ ಸಂಬಂಧಗಳನ್ನು ಇಟ್ಟುಕೊಂಡಿದ್ರು. ಇನ್ನು ಅಮೆರಿಕ ಅವತ್ತು ಕೂಡ ಅಲ್ಲಿ ಜಿಯಾವುರ್ ರೆಹಮಾನ್ ಬೆಂಬಲಕ್ಕೆ ನಿಂತ್ಕೊಂಡಿತ್ತು. ಈಗ ಕಳೆದ 3 ಅವಧಿಗಳಿಂದ ಕೂಡ ಅಲ್ಲಿ ಶೇಖ್ ಹಸೀನಾನೇ ಪ್ರಧಾನಿಯಾಗಿದ್ದಾರೆ. ಜೊತೆಗೆ ಹಸೀನಾ ಚೈನಾ ಜೊತೆ ಉತ್ತಮ ಬಾಂಧವ್ಯವನ್ನೂ ಇಟ್ಟುಕೊಂಡಿದ್ದಾರೆ. ಅಮೆರಿಕದ ತಾಳಕ್ಕೆ ಆಕೆ ಕುಣಿಯೋದಿಲ್ಲ. ಹೀಗಾಗಿ ಆಕೆಯನ್ನು ಈ ಬಾರಿ ಅಧಿಕಾರದಿಂದ ದೂರ ಇಡಬೇಕು ಅಂತ ಅಮೆರಿಕ ಬಯಸಿತ್ತು. ಆದರೆ ಅಮೆರಿಕ ಶೇಖ್ ಹಸೀನಾ ಬದಲಿಗೆ ಆಯ್ಕೆ ಮಾಡಿಕೊಂಡಿದ್ದು ಜಿಯಾವುರ್ ರೆಹಮಾನ್ ಪತ್ನಿ ಖಲೀದಾ ಜಿಯಾ ಅವರ ಬಾಂಗ್ಲಾದೇಶ್ ನ್ಯಾಷನಲಿಸ್ಟ್ ಪಾರ್ಟಿಯನ್ನು. ಆದರೆ ಖಲೀದಾ ಜಿಯಾ ಯಾವತ್ತಿಗೂ ಕೂಡ ಭಾರತದ ಜೊತೆ ಉತ್ತಮ ಸಂಬಂಧಗಳನ್ನು ಇಟ್ಟುಕೊಂಡವರಲ್ಲ. ಆ ಪಕ್ಷದ ತುಂಬ ಪಾಕಿಸ್ತಾನದ ಬೆಂಬಲಿಗರು, ಭಾರತ ವಿರೋಧಿಗಳು, ಕಟ್ಟರ್ ಕಮ್ಯುನಲ್ ಮುಲ್ಲಾಗಳು ತುಂಬಿಕೊಂಡಿದ್ದಾರೆ. ಅಂಥ ಪಕ್ಷ ಈ ಬಾರಿ ಬಾಂಗ್ಲಾದಲ್ಲಿ ಆರಿಸಿ ಬರಲಿ ಅಂತ ಅಮೆರಿಕ ಬಯಸಿತ್ತು. ಆದರೆ ಅದು ಸಾಧ್ಯ ಆಗಿಲ್ಲ. 4ನೇ ಬಾರಿ ಕೂಡ ಸತತವಾಗಿ ಶೇಖ್ ಹಸೀನಾ ಪಕ್ಷಕ್ಕೆ ಅಲ್ಲಿ ಗೆಲುವು ಸಿಕ್ಕಿದೆ. ಇದು ಅಮೆರಿಕಾಗೆ ನುಂಗಲಾರದ ತುತ್ತು. ಮತ್ತು ಈ ಬಾರಿ ಶೇಖ್ ಹಸೀನಾ ಸರ್ಕಾರ ಆರ್ಥಿಕವಾಗಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸೋ ಹಾಗೆ ಅಮೆರಿಕ ಮಾಡುತ್ತೆ ಅಂತ ಭಾವಿಸಲಾಗ್ತಾ ಇದೆ. ಗೆಳೆಯರೆ, ಇಲ್ಲಿ ಅಮೆರಿಕ ವಿರೋಧದಿಂದ ಬಾಂಗ್ಲಾ ಸರ್ಕಾರಕ್ಕುಂಟಾಗೋ ಸಮಸ್ಯೆಗಳ ಬಗ್ಗೆ ಹೇಳೋ ಮೊದಲು ನಿಮಗೆ ಶೇಖ್ ಹಸೀನಾ ಬಗ್ಗೆ ಕೂಡ ಒಂದಷ್ಟು ಮಾಹಿತಿಯನ್ನು ಕೊಟ್ಟು ಬಿಡ್ತೀನಿ.
ಶೇಖ್ ಹಸೀನಾ ಬಾಂಗ್ಲಾದೇಶ ವಿಮೋಚನಾ ಹೋರಾಟಗಾರ ಶೇಖ್ ಮುಜಿಬುರ್ ರೆಹಮಾನ್ ಅವರ ಮಗಳು. ಅಲ್ಲಿನ ಅವಾಮಿ ಲೀಗ್ ಪಕ್ಷದ ನಾಯಕಿ. ಆಕೆ ಎಷ್ಟು ಅದೃಷ್ಟವಂತೆ ಅಂದ್ರೆ 1971ರಲ್ಲಿ ಬಾಂಗ್ಲಾದೇಶದ ರಚನೆ ಆದ ಮೇಲೆ ಶೇಖ್ ಮುಜಿಬುರ್ ರೆಹಮಾನ್ ಬಾಂಗ್ಲಾದ ಮೊದಲ ಅಧ್ಯಕ್ಷರಾದರು. ಹೀಗಿರುವಾಗ 1975ರಲ್ಲಿ ಅಲ್ಲಿನ ಸೈನ್ಯ ಸರ್ಕಾರದ ವಿರುದ್ಧ ದಂಗೆ ಎದ್ದಾಳ್ತು. ಎಷ್ಟೇ ಆದರೂ ಅದು ಪಾಕಿಸ್ತಾನದ ಜೊತೆಗೆ ಹುಟ್ಟಿದ ಸೇನೆ. ಅವತ್ತು ಬಾಂಗ್ಲಾದೇಶದ ಸಾಕಷ್ಟು ನಾಯಕರ ಮೇಲೆ, ಸೇನಾಧಿಕಾರಿಗಳ ಮೇಲೆ ಪಾಕಿಸ್ತಾನ ಮತ್ತು ಅಮೆರಿಕಾಗಳ ಪ್ರಭಾವ ಕೂಡ ಆಯಿತು. ಇನ್ನು ಪಾಕಿಸ್ತಾನದಲ್ಲಿ ಅಯೂಬ್ ಖಾನ್ ಮಾಡಿದ್ದ ಕ್ರಾಂತಿಯನ್ನು ನೋಡಿದ್ದು ಬಾಂಗ್ಲಾದ ಸೇನೆ ಅಲ್ಲಿ ಮುಜಿಬುರ್ ರೆಹಮಾನ್ ವಿರುದ್ಧ ತಿರುಗಿಬಿತ್ತು. ರೆಹಮಾನ್ ಅವರ ಇಡೀ ಕುಟುಂಬವನ್ನು ಸೇನೆ ಕೊಂದು ಹಾಕ್ತು. ಆ ಸಂದರ್ಭದಲ್ಲಿ ಶೇಖ್ ಹಸೀನಾ ಮತ್ತು ಆಕೆಯ ತಂಗಿ ಶೇಖ್ ರೆಹಾನಾ ಯುರೋಪ್ನ ಪ್ರವಾಸದಲ್ಲಿ. ಹೀಗಾಗಿ ಅಲ್ಲಿ ಅವರ ಇಡೀ ಕುಟುಂಬ ಕೊಲೆಯಾದರೂ ಕೂಡ ಈ ಇಬ್ಬರು ಸಹೋದರಿಯರು ಮಾತ್ರ ಉಳ್ಕೊಂಡ್ರು. ಆರಂಭದಲ್ಲಿ ಜರ್ಮನಿಯಲ್ಲಿನ ಬಾಂಗ್ಲಾ ರಾಯಭಾರ ಕಚೇರಿಯಲ್ಲಿ ಆಶ್ರಯ ಪಡೆದ ಹಸೀನಾಗೆ ಅದು ಸೇಫ್ ಅಲ್ಲ ಅನ್ನೋದು ಅರ್ಥ ಆಯಿತು. ಹೀಗಾಗಿ ನನಗೆ ಆಶ್ರಯ ಕೊಡಿ ಅಂತ ಆಕೆ ಅವತ್ತಿನ ಭಾರತದ ಪ್ರಧಾನಿ ಇಂದಿರಾ ಗಾಂಧಿಯವರನ್ನು ಬೇಡಿದರು. ಎಷ್ಟೇ ಆಗಲಿ ಬಾಂಗ್ಲಾದೇಶದ ಉದಯಕ್ಕೆ ಕಾರಣವಾಗಿದ್ದೇ ಭಾರತ. ಮುಜಿಬುರ್ ರೆಹಮಾನ್ ಸರ್ಕಾರದ ಜೊತೆ ಇಂದಿರಾ ಅವರಿಗೆ ಕೂಡ ಉತ್ತಮ ಸಂಬಂಧಗಳಿದ್ವು. ಹೀಗಾಗಿ ಪ್ರಧಾನಿ ಇಂದಿರಾ ಗಾಂಧಿ ಶೇಖ್ ಹಸೀನಾಗೆ ಹಾಗೂ ಆಕೆಯ ಕುಟುಂಬಕ್ಕೆ ಆಶ್ರಯವನ್ನು ಕೊಟ್ಟರು. ಆ ಇಡೀ ಕುಟುಂಬ ದೆಹಲಿಯಲ್ಲಿ 6 ವರ್ಷಗಳ ಕಾಲ ಆಯಿತು. ಅದಾದ ನಂತರ ಅಂದರೆ 1981ರಲ್ಲಿ ಅವಾಮಿ ಲೀಗ್ ಪಕ್ಷದ ಅಧ್ಯಕ್ಷ ಸ್ಥಾನವನ್ನು ಆ ಪಕ್ಷದ ಮುಖಂಡ ಶೇಖ್ ಹಸೀನಾಗೆ ಬಿಟ್ಟುಕೊಟ್ಟ. ಅದಾದ ಮೇಲೆ ಹಸೀನಾ ಬಾಂಗ್ಲಾದೇಶದ ಪ್ರವೇಶ ಮಾಡಿದರು. ಆ ಬಳಿಕ ಅಲ್ಲಿನ ಮಿಲಿಟರಿ ಸರ್ವಾಧಿಕಾರಿಗಳ ವಿರುದ್ಧ ಹೋರಾಟಗಳನ್ನು ಸಂಘಟಿಸಿದರು. ಅಲ್ಲಿ ಬದಲಾವಣೆ ತರಬೇಕು ಅಂತ ಖಲೀದಾ ಜಿಯಾ ಸೇರಿದ ಹಾಗೆ ಸಾಕಷ್ಟು ವಿರೋಧ ಪಕ್ಷದ ನಾಯಕರ ಜೊತೆ ಕೈ ಜೋಡಿಸಿದ್ರು. ಸರಿಸುಮಾರು 15 ವರ್ಷಗಳ ದೀರ್ಘ ರಾಜಕಾರಣದ ನಂತರ 1996ರ ಚುನಾವಣೆಯಲ್ಲಿ ಗೆದ್ದು ಮೊಟ್ಟ ಮೊದಲ ಬಾರಿಗೆ ಬಾಂಗ್ಲಾದೇಶದ ಪ್ರಧಾನಿ ಕೂಡ ಆದರು ಶೇಖ್ ಹಸೀನಾ. ಆನಂತರ 2001ರಲ್ಲಿ ಅವರಿಗೆ ಸೋಲುಂಟಾಯಿತು. ಆಕೆ ವಿರೋಧ ಪಕ್ಷದ ನಾಯಕಿಯಾಗಿ ಕೂತ್ಕೊಂಡ್ರು. ಆಗಲೂ ಕೂಡ ಅವರ ವಿರುದ್ಧ ಒಂದಷ್ಟು ಕೊಲೆ ಪ್ರಯತ್ನಗಳು ನಡೆದು 2004ರಲ್ಲಿ ಗ್ರೆನೇಡ್ ದಾಳಿ ನಡೆಯಿತು. ಆ ದಾಳಿಯಲ್ಲಿ ಅವಾಮಿ ಲೀಗ್ ಪಕ್ಷದ ಸಂಸದರೊಬ್ಬರು ಹಂತಕರ ಗುಂಡೇಟಿಗೆ ಬಲಿಯಾದರು. ಅದೃಷ್ಟವಶಾತ್ ಹಸೀನಾ ಅಲ್ಲಿ ಕೂಡ ಬದುಕುಳಿದ್ರು. ಅದು ಅವರಿಗೆ 2ನೇ ಬಾರಿ ಸಿಕ್ಕ ಜೀವದಾನ. ಮುಂದೆ 2009ರಲ್ಲಿ ಮತ್ತೆ ಆಕೆ ಅಧಿಕಾರಕ್ಕೇರಿದ್ರು. ಅದಾದ ನಂತರ ಸತತವಾಗಿ ಆಕೆ ಗೆಲ್ತಲೇ ಬಂದಿದ್ದಾರೆ. 2023ರ ಚುನಾವಣೆಯಲ್ಲಿ ಕೂಡ ಗೆಲ್ಲೋ ಮೂಲಕ ಆಕೆ ನಿರಂತರವಾಗಿ 4ನೇ ಬಾರಿ ಪ್ರಧಾನಿಯಾಗಿ ಆಯ್ಕೆಯಾಗ್ತಾ ಇದ್ದಾರೆ ಮತ್ತು ಅತಿ ಹೆಚ್ಚು ಅವಧಿಗೆ ಅಧಿಕಾರ ನಡೆಸಿರುವ ಜಗತ್ತಿನ ನಾಯಕಿಯರ ಪಟ್ಟಿಯಲ್ಲಿ ಕೂಡ ಆಕೆ ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಈ ಪಟ್ಟಿಯಲ್ಲಿ ಅವರು ಇಂಗ್ಲೆಂಡ್ನ ಮಾರ್ಗರೆಟ್ ಥ್ಯಾಚರ್, ಇಸ್ರೇಲ್ನ ಗೋಲ್ಡಾ ಮೀರ್, ಶ್ರೀಲಂಕಾದ ಸಿರಿಮಾವೋ ಬಂಡಾರನಾಯಕೆ, ಭಾರತದ ಇಂದಿರಾ ಗಾಂಧಿ ಅವರನ್ನು ಹಿಂದಿಕ್ಕಿದ್ದಾರೆ. ಇನ್ನು ದಕ್ಷಿಣ ಏಷ್ಯಾದಲ್ಲಿ ಅತಿ ಹೆಚ್ಚು ವರ್ಷಗಳ ಕಾಲ ಪ್ರಧಾನಿಯಾಗಿದ್ದ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ದಾಖಲೆಯನ್ನು ಮುರಿಯೋದಕ್ಕೆ ಕೂಡ ಈ ಶೇಖ್ ಹಸೀನಾ ಸಿದ್ಧ ಆಗ್ತಾ ಇದ್ದಾರೆ. ಪಂಡಿತ್ ಜವಾಹರ್ಲಾಲ್ ನೆಹರು 1947ರಿಂದ ಅವರು ಸಾವಿಗೀಡಾಗುವವರೆಗೆ ಅಂದರೆ 1964ರವರೆಗೆ ಭಾರತದ ಪ್ರಧಾನಿಯಾಗಿ ಈ ದೇಶವನ್ನು ಆಳಿದರು. ಅಲ್ಲಿ ಸರಿಸುಮಾರು 16 ವರ್ಷಗಳ ಕಾಲ ಅವರು ದೇಶದ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದ್ರು. ಈಗ ಹಸೀನಾ ಏನಾದರೂ ಒಂದು ವೇಳೆ ಈ ಬಾರಿಯ ಅಧಿಕಾರಾವಧಿಯನ್ನು ಪೂರ್ಣಗೊಳಿಸಿದ್ದೇ ಆದರೆ ನೆಹರು ಅವರ ದಾಖಲೆಯನ್ನು ಹಸೀನಾ ಮುರಿತಾರೆ. 2009ರಿಂದ 2028ರವರೆಗೆ ಸತತವಾಗಿ ಪ್ರಧಾನಿಯಾಗಿದ್ದ ಕೀರ್ತಿ ಶೇಖ್ ಹಸೀನಾ ಅವರಿಗೆ ಸಲ್ಲುತ್ತೆ. ಆದರೆ ಅದಕ್ಕೆ ಅಮೆರಿಕ ಬಿಡುತ್ತಾ ಅನ್ನೋದು ಸದ್ಯಕ್ಕೆ ಉದ್ಭವವಾಗ್ತಾ ಇರೋ ಪ್ರಶ್ನೆ. ಯಾಕೆಂದರೆ ಕಳೆದ ಬಾರಿ ಅಮೆರಿಕ ಬಾಂಗ್ಲಾದೇಶದ ಚುನಾವಣೆಯಲ್ಲಿ ಖಲೀದಾ ಜಿಯಾ ಅವರ ಪಕ್ಷವನ್ನು ಬೆಂಬಲಿಸಿತು. ಆದರೆ ಅಲ್ಲಿ ವಿರೋಧ ಪಕ್ಷಗಳು ಸೋಲು ಕಟ್ಟಿಟ್ಟು ಬುತ್ತಿ ಅನ್ನೋದನ್ನು ಅರ್ಥ ಮಾಡಿಕೊಂಡು ಚುನಾವಣೆಯನ್ನೇ ಬಹಿಷ್ಕರಿಸಿದ್ವು. ಹೀಗಾಗಿ ಶೇಖ್ ಹಸೀನಾ ಅವರ ಅವಾಮಿ ಲೀಗ್ ಬಾಂಗ್ಲಾದೇಶದ 300 ಸ್ಥಾನಗಳಲ್ಲಿ 223 ಸ್ಥಾನಗಳನ್ನು ಗೆಲ್ಲೋ ಮೂಲಕ ಮತ್ತೆ ಬಾಂಗ್ಲಾದ ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿದೆ. ಈ ಬಾರಿಯಲ್ಲಿ ಪಾರದರ್ಶಕ ಚುನಾವಣೆಗಳನ್ನು ನಡೆಸೋದಕ್ಕೆ ಅನುಕೂಲವಾಗೋ ಹಾಗೆ ಶೇಖ್ ಹಸೀನಾ ಚುನಾವಣೆಗೆ ಮೊದಲು ರಾಜೀನಾಮೆಯನ್ನು ಕೊಟ್ಟು ಪಾಕಿಸ್ತಾನದಲ್ಲಿ ಮಾಡ್ತಾರಲ್ಲ ಹಾಗೆ ಒಂದು ಕೇರ್ ಟೇಕರ್ ಸರ್ಕಾರವನ್ನು ರಚಿಸಿ ಆ ಸರ್ಕಾರದ ಉಸ್ತುವಾರಿಯಲ್ಲಿ ಚುನಾವಣೆಯನ್ನು ನಡೆಸಬೇಕು ಅಂತ ಅಲ್ಲಿನ ವಿರೋಧ ಪಕ್ಷಗಳು ಒತ್ತಾಯ ಮಾಡಿದ್ವು ಮತ್ತು ಅಮೆರಿಕ ಕೂಡ ಇದನ್ನೇ ಹೇಳಿತ್ತು. ಇನ್ನು ಬಾಂಗ್ಲಾದ ಸಂವಿಧಾನ ಕೂಡ ಇದೇ ಹೇಳುತ್ತೆ. ಆದರೆ ಅದಕ್ಕೆ ಹಸೀನಾ ಒಪ್ಪಲಿಲ್ಲ. ನಾನೇ ಪಾರದರ್ಶಕ ಚುನಾವಣೆಯನ್ನು ನಡೆಸ್ತೀನಿ, ಅದಕ್ಕೆ ಕೇರ್ ಟೇಕರ್ ಸರ್ಕಾರ ಇನ್ನೊಂದು ಯಾಕೆ ಅಂದರು ಹಸೀನಾ. ಅಲ್ಲಿನ ಪ್ರತಿಪಕ್ಷಗಳನ್ನು ಹಸೀನಾ ಸಂಪೂರ್ಣವಾಗಿ ದಮನ ಮಾಡಿದ್ದಾರೆ ಅನ್ನೋ ಆರೋಪಗಳು ಕೇಳಿಬಂದವು. ಇನ್ನಲ್ಲಿ ಸೋಲೋದು ಗ್ಯಾರಂಟಿ ಅಂದ ಮೇಲೆ ಪ್ರತಿಪಕ್ಷಗಳು ಕೂಡ ಚುನಾವಣೆಯನ್ನು ಬಹಿಷ್ಕರಿಸೋದಕ್ಕೆ ಕರೆ ಕೊಟ್ಟವು. ಇಷ್ಟಾದರೂ ಅಲ್ಲಿ 40% ಮತದಾನ ನಡೀತು. ಒಂದಷ್ಟು ಕಡೆಗಳಲ್ಲಿ ಹಿಂಸಾಚಾರದ ಘಟನೆಗಳೂ ವರದಿಯಾದವು. ಕಡೆಗೆ ಹಸೀನಾ ಅವರ ಪಕ್ಷಕ್ಕೆ ಬಹುಮತ ಕೂಡ ಬಂತು. ಆದರೆ ಈ ಚುನಾವಣೆಗಳು ಪಾರದರ್ಶಕ ಅಲ್ಲ ಅನ್ನೋ ಕೂಗು ಮಾತ್ರ ಅಲ್ಲಿನ ಪ್ರತಿಪಕ್ಷಗಳಿಂದ ಕೇಳಿ ಬರ್ತಾ ಇದೆ. ಅದನ್ನು ಅಮೆರಿಕ ಕೂಡ ಬೆಂಬಲಿಸ್ತಾ ಇದೆ. ಪ್ರತಿಪಕ್ಷಗಳು ಸಂಪೂರ್ಣವಾಗಿ ಭಾಗಿಯಾಗದೆ ನಡೆಸುವ ಚುನಾವಣೆಗಳನ್ನು
ಫೇರ್ ಎಲೆಕ್ಷನ್ಸ್ ಅಂತ ಹೇಗೆ ಕರೆಯೋದು ಅಂತ ಅಮೆರಿಕ ಹಾಗೂ ಬ್ರಿಟನ್ಗಳು ಈಗ ಪ್ರಶ್ನೆ ಕೇಳ್ತಾ ಇವೆ. ಬ್ರಿಟನ್ನ ಫಾರಿನ್ ಕಾಮನ್ವೆಲ್ತ್ ಅಂಡ್ ಡೆವಲಪ್ಮೆಂಟ್ ಆಫೀಸ್ ಚುನಾವಣೆಗಳ ಸಂದರ್ಭದಲ್ಲಾದ ಬಂಧನಗಳು, ವಿರೋಧ ಪಕ್ಷಗಳ ಬಹಿಷ್ಕಾರ, ಹಾಗೆ ಚುನಾವಣಾ ಸಂದರ್ಭದಲ್ಲಿನ ವಾತಾವರಣ ಎಲ್ಲವನ್ನು ಗಮನಿಸಿ ಈ ಚುನಾವಣೆ ನ್ಯಾಯಸಮ್ಮತವಾಗಿ ನಡೆದಿಲ್ಲ ಅಂತ ಹೇಳ್ತಾ ಇದೆ. ಇದೇ ಮಾತನ್ನ ವಿಶ್ವಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಆಂಟೋನಿಯೋ ಗುಟೆರಸ್ ಕೂಡ ಹೇಳ್ತಿದ್ದಾರೆ. ಇದೆಲ್ಲವನ್ನು ಗಮನಿಸಿದರೆ ಅಮೆರಿಕ ಈ ಚುನಾವಣೆಗಳನ್ನೇ ಕಾರಣವನ್ನಾಗಿ ಮಾಡಿಕೊಂಡು ಬಾಂಗ್ಲಾದೇಶದ ಮೇಲೆ ಒಂದಷ್ಟು ನಿರ್ಬಂಧಗಳನ್ನು ಹೇರುವ ಸಾಧ್ಯತೆ ಕೂಡ ಇರುತ್ತೆ. ಇಲ್ಲಿ ಬಾಂಗ್ಲಾದೇಶದ ಮೇಲೆ ಅಮೆರಿಕ ನಿರ್ಬಂಧ ಹೇರಿದ್ರೆ ಇನ್ನೇನಾಗಬಹುದು ಗೆಳೆಯರೆ? ಬಾಂಗ್ಲಾದೇಶ ರೆಡಿಮೇಡ್ ಗಾರ್ಮೆಂಟ್ ಉದ್ಯಮದಲ್ಲಿ ಜಗತ್ತಿನ ಪ್ರಮುಖ ರಫ್ತುದಾರ ದೇಶ ಅನ್ನಿಸ್ಕೊಳ್ತಾ ಇದೆ. ಅಲ್ಲಿ ಸಿಗ್ತಾ ಇರೋ ಕಡಿಮೆ ಬೆಲೆಯ ಕಾರ್ಮಿಕರಿಂದಾಗಿ ಉತ್ಪಾದನಾ ವೆಚ್ಚಗಳು ಕಡಿಮೆ ಆಗೋದ್ರಿಂದ ಅಮೆರಿಕ ಸೇರಿದ ಹಾಗೆ ಜಗತ್ತಿನ ನಾನಾ ದೇಶಗಳು ತಮ್ಮ ಬ್ರ್ಯಾಂಡ್ಗಳ ಪ್ರಾಡಕ್ಟ್ಗಳನ್ನು ತಯಾರು ಮಾಡೋದಕ್ಕೆ ಬಾಂಗ್ಲಾದೇಶವನ್ನು ಆಯ್ಕೆ ಮಾಡ್ಕೊಳ್ತವೆ. ಈಗ ಬಾಂಗ್ಲಾದ ಮೇಲೆ ಅಮೆರಿಕದ ಸ್ಯಾಂಕ್ಷನ್ ಬಿದ್ದರೆ ಬಾಂಗ್ಲಾದೇಶದ ಪ್ರಮುಖ ಉದ್ಯಮ ಅನ್ನಿಸ್ಕೊಳ್ಳೋ ಗಾರ್ಮೆಂಟ್ ಉದ್ಯಮದ ಮೇಲೆ ಕಾರ್ಮೋಡ ಕವಿಯತ್ತೆ. ಹಾಗೇನಾದರೂ ಆದರೆ ಈ ಗಾರ್ಮೆಂಟ್ಸ್ ಅನ್ನೇ ನಂಬಿರೋ ಲಕ್ಷಾಂತರ ಜನ ಅಲ್ಲಿ ಬೀದಿಗೆ ಬೀಳ್ತಾರೆ, ಕೆಲಸ ಕಳ್ಕೋತಾರೆ. ಅದರ ಜೊತೆಗೆ ಅವಾಮಿ ಲೀಗ್ ಪಕ್ಷದಲ್ಲೇ ಅಮೆರಿಕ ಗುಂಪುಗಾರಿಕೆಯನ್ನು ನಡೆಸುವ ಸಾಧ್ಯತೆಗಳು ಕೂಡ ಇವೆ ಅಂತ ಅಂತಾರಾಷ್ಟ್ರೀಯ ಮಾಧ್ಯಮಗಳು ವರದಿ ಮಾಡಿವೆ. ಅಲ್ಲಿ ಚುನಾವಣೆಯ ಸಂದರ್ಭದಲ್ಲೇ ಸಾಕಷ್ಟು ಪ್ರತಿಭಟನೆಗಳು ನಡೆದವು, ಹಿಂಸಾಚಾರಗಳಾದವು, ಕಾರ್ಮಿಕರು ಹೆಚ್ಚು ವೇತನಕ್ಕಾಗಿ ಆಗ್ರಹಿಸಿ ಫ್ಯಾಕ್ಟರಿಗಳಿಗೆ ಬೆಂಕಿ ಹಚ್ಚಿದ್ರು. ಇವೆಲ್ಲ ಅಲ್ಲಿ ಹಾಗೆ ಸುಮ್ಮನೆ ನಡೆದು ಹೋದ ಘಟನೆಗಳೇನಲ್ಲ. ಅದರ ಹಿಂದೆ ಕೂಡ ವಿದೇಶಿ ಶಕ್ತಿಗಳ ಕೈವಾಡ ಆಯಿತು. ಈಗ ಅಮೆರಿಕ ವಿಧಿಸುವ ನಿರ್ಬಂಧಗಳು ಅಲ್ಲಿನ ಅತಿದೊಡ್ಡ ಉದ್ಯಮವನ್ನು ನಾಶ ಮಾಡಿದರೆ ಜನ ನಿರುದ್ಯೋಗಿಗಳಾಗ್ತಾರೆ. ಅವರು ಬೀದಿಗಿಳಿದು ಪ್ರತಿಭಟನೆಗಳನ್ನು ಶುರು ಮಾಡ್ತಾರೆ. ಬಾಂಗ್ಲಾದೇಶದಲ್ಲಿ ಅಸ್ಥಿರತೆ ನಿರ್ಮಾಣವಾಗುತ್ತೆ. ಈ ಹಂತದಲ್ಲಿ ಮತ್ತೊಮ್ಮೆ ಹಸೀನಾ ಅವರ ಕೊಲೆಗೆ ಪ್ರಯತ್ನಗಳು ನಡೆದರೂ ಕೂಡ ಅಚ್ಚರಿ ಪಡಬೇಕಿಲ್ಲ ಅಂತ ಕೆಲ ಪಶ್ಚಿಮದ ಮಾಧ್ಯಮಗಳು ಬರೀತಾ ಇವೆ. ಇನ್ನು ಇಲ್ಲಿ ಅಮೆರಿಕಾದ ಬಾಂಗ್ಲಾ ದ್ವೇಷ ಭಾರತದ ಮೇಲೆ ಯಾವ ರೀತಿಯ ಪರಿಣಾಮಗಳನ್ನು ಬೀರಬಹುದು ಗೆಳೆಯರೆ? ಬಾಂಗ್ಲಾದೇಶದಲ್ಲಿ ಲೇಬರ್ ಕಡಿಮೆ ಅನ್ನೋ ಕಾರಣಕ್ಕೆ ನಮ್ಮಲ್ಲಿನ ಕೆಲ ಗಾರ್ಮೆಂಟ್ಸ್ ಫ್ಯಾಕ್ಟರಿಗಳು ಕೂಡ ಬಾಂಗ್ಲಾಗೆ ಶಿಫ್ಟ್ ಆಗಿತ್ತು. ಬಾಂಗ್ಲಾದೇಶ ಗಾರ್ಮೆಂಟ್ಸ್ ವಿಭಾಗದಲ್ಲಿ ಭಾರತವನ್ನು ಮೀರಿ ಮುಂದಕ್ಕೆ ಹೋಗಿತ್ತು. ಈಗ ಬಾಂಗ್ಲಾ ಮೇಲೆ ನಿರ್ಬಂಧಗಳು ಬಿದ್ದರೆ ಭಾರತದ ಗಾರ್ಮೆಂಟ್ಸ್ ವಿಭಾಗಕ್ಕೊಂದಷ್ಟು ಲಾಭ ಆಗಬಹುದು. ಆದರೆ ಇದರಿಂದ ಬಾಂಗ್ಲಾದಲ್ಲಿ ಸಾಕಷ್ಟು ಜನ ಕೆಲಸ ಕಳ್ಕೋತಾರೆ. ನಿರುದ್ಯೋಗ, ಹಸಿವಿನ ಸಮಸ್ಯೆ ಬಾಂಗ್ಲಾದ ಅಕ್ರಮ ವಲಸಿಗರು ಭಾರತಕ್ಕೆ ಹೆಚ್ಚಿನ ಪ್ರಮಾಣದಲ್ಲಿ ಬರೋ ಹಾಗೆ ಮಾಡುತ್ತೆ. ಹಾಗೆ ಆರ್ಥಿಕ ಸಮಸ್ಯೆಗಳು ಶುರುವಾದರೆ ಬಾಂಗ್ಲಾ ತಕ್ಷಣ ಚೈನಾದ ಕಡೆಗೆ ನೋಡಬೇಕಾಗುತ್ತೆ. ಈಗಾಗಲೇ ಚೈನಾ ಬಾಂಗ್ಲಾಗೆ ಸಾಕಷ್ಟು ಸಾಲವನ್ನು ಕೊಟ್ಟಿದೆ. ಬೆಲ್ಟ್ ಅಂಡ್ ರೋಡ್ ಇನಿಷಿಯೇಟಿವ್ನ ಭಾಗವಾಗಿ $26 ಬಿಲಿಯನ್ ಹಾಗೂ ಇನ್ನಿತರ ಸಾಲ ಮತ್ತು ಹೂಡಿಕೆಗಳು ಸೇರಿ ಒಟ್ಟು $40 ಬಿಲಿಯನ್ ಬಾಂಗ್ಲಾಗೆ ಚೈನಾ ಈ ಹಿಂದೆ ಪ್ರಾಮಿಸ್ ಮಾಡಿತ್ತು. ಆ ಮೂಲಕ ಪಾಕಿಸ್ತಾನವನ್ನು ಹೊರತುಪಡಿಸಿದರೆ ಅತಿ ಹೆಚ್ಚು ಚೈನಾ ಹೂಡಿಕೆಗಳನ್ನು ಹೊಂದುವ ದೇಶ ಅಂತ ಬಾಂಗ್ಲಾ ಅನ್ನಿಸ್ಕೊಳ್ತಾ ಇತ್ತು. ಈಗಾಗಲೇ ಬಾಂಗ್ಲಾದೇಶದ ಒಂದು ಬಂದರು ಕೂಡ ಚೈನಾದ ಹಿಡಿತದಲ್ಲೇ ಇದೆ. ಇನ್ನು ಅಮೆರಿಕ ಸಂಪೂರ್ಣವಾಗಿ ಬಾಂಗ್ಲಾದೇಶವನ್ನು ದೂರ ಇಟ್ಟುಬಿಟ್ರೆ ಅನಿವಾರ್ಯವಾಗಿ ಬಾಂಗ್ಲಾ ಚೈನಾದ ಮೇಲೆ ಹೆಚ್ಚು ಆಧಾರ ಪಡಬೇಕಾಗಿ ಬರುತ್ತೆ. ಇದು ಭಾರತದ ದೃಷ್ಟಿಯಿಂದ ಅತ್ಯಂತ ಅಪಾಯಕಾರಿ ಬೆಳವಣಿಗೆ ಅನ್ನಿಸ್ಕೊಳ್ಳುತ್ತೆ. ಈಗಾಗಲೇ ಮ್ಯಾನ್ಮಾರಲ್ಲಿ ಚೈನಾ ಇದೆ, ನೇಪಾಳದಲ್ಲಿ, ಶ್ರೀಲಂಕಾದಲ್ಲಿ ಚೈನಾ ಕೂತಿದೆ, ಮಾಲ್ಡೀವ್ಸ್ ಚೈನಾದ ತೆಕ್ಕೆಗೆ ಸರಿದಿದೆ. ಬಾಂಗ್ಲಾ ಕೂಡ ಸಂಪೂರ್ಣವಾಗಿ ಚೈನಾಮಯವಾಗೋದು ಭಾರತದ ದೃಷ್ಟಿಯಿಂದ ಆತಂಕಕಾರಿ ಅನ್ನಿಸ್ಕೊಳ್ಳುತ್ತೆ. ಹೀಗಾಗಿ ಭಾರತ ಇಲ್ಲಿ ಬಾಂಗ್ಲಾದೇಶದ ವಿಷಯದಲ್ಲಿ ಅಮೆರಿಕದ ಮನವೊಲಿಸುತ್ತಾ ಬಾಂಗ್ಲಾ ಸಂಪೂರ್ಣವಾಗಿ ಚೈನಾ ಪಾಲ ಆಗದ ಹಾಗೆ ಭಾರತ ಹೇಗೆ ತಡೆಯುತ್ತೆ ಕಾದು ನೋಡಬೇಕು. ಇನ್ನು ಈ ಚುನಾವಣೆಯಲ್ಲಿ ಗೆದ್ದು ಕೂಡಲೇ ಶೇಖ್ ಹಸೀನಾ ಅವರಿಗೆ ಭಾರತದ ಪ್ರಧಾನಿ ಅಭಿನಂದನೆಗಳನ್ನು ಹೇಳಿದ್ದಾರೆ. ಆಕೆ ಕೂಡ ಭಾರತದ ಸ್ನೇಹ ಸಂಬಂಧಗಳನ್ನು ಹಾಡಿ ಹೋಗಲಿದ್ದಾರೆ. ಭಾರತ ಬಾಂಗ್ಲಾದೇಶದ ಜೊತೆ ಸಾಕಷ್ಟು ಹೂಡಿಕೆ ಒಪ್ಪಂದಗಳನ್ನು ಮಾಡಿಕೊಂಡಿದೆ. ರಕ್ಷಣೆ ಹಾಗೂ ಇಂಧನಕ್ಕೆ ಸಂಬಂಧಪಟ್ಟ ಹಾಗೆ ಎರಡೂ ದೇಶಗಳ ನಡುವೆ ಒಂದಷ್ಟು ಒಪ್ಪಂದಗಳಾಗಿವೆ. ಬಾಂಗ್ಲಾ ಚೈನಾ ಜೊತೆ ಉತ್ತಮ ಸಂಬಂಧಗಳನ್ನು ಇಟ್ಟುಕೊಳ್ಳೋದರ ಜೊತೆಗೆ ಭಾರತದ ಜೊತೆಗೆ ಕೂಡ ಅತ್ಯುತ್ತಮ ಬಾಂಧವ್ಯವನ್ನು ಇಟ್ಟುಕೊಂಡಿದೆ. ಹೀಗಾಗಿ ಈ ಬಾರಿ ಬಾಂಗ್ಲಾದೇಶವನ್ನು ಕಾಪಾಡುವ ನಿಟ್ಟಲ್ಲಿ ಭಾರತದ ಪಾತ್ರ ಏನಾಗಿರಲಿದೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಸೃಷ್ಟಿಸಿದ ರೆಕಾರ್ಡ್ ಹಾಗೂ ಅದರಿಂದ ಉಂಟಾಗಲಿರುವ ಸಮಸ್ಯೆಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.